ಟೈಮ್ ಬಂದು ಬೆಳಗಿನ ಜಾವ 4 ಗಂಟೆ. ನನ್ನ ಬೇಬಿನ ಎಬ್ಸ್ಕೊಂಡು ಕೂರಿಸ್ಕೊಬಿಟ್ಟಿದ್ದೀನಿ. ಹಾಗೆ ನಾನು ಎದ್ದಿದೆ, ಆ್ಯಕ್ಚುಲಿ ಫಸ್ಟ್ ಎದ್ದಿದೆ ನಾನು, ಆಮೇಲೆ ನನ್ನ ಬೇಬಿನ ಎಬ್ಸಿದ್ದು. ಇದು ನಮ್ಮದು ಎರಡನೇದು ಅಲ್ವಾ, ಎರಡನೇ ಮೆಟರ್ನಿಟಿ ಶೂಟ್. ಇದು ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನಿಂಗು ಮಾಡಿದ್ದಾರೆ ನಮ್ಮ ವಿಡಿಯೋಗ್ರಾಫರ್ ಅವರು. ವಿಧಾನಸೌಧ ಏನೇನೋ ಹೇಳಿದ್ದಾರೆ, ಎಲ್ಲಿ ಕರ್ಕೊಂಡೋಗ್ತಾರೆ ಸತ್ಯವಾಗ್ಲೂ ಗೊತ್ತಿಲ್ಲ. ವಿಧಾನಸೌಧ ಅನ್ನೋದು ಒಂದೇ ಗೊತ್ತಿರೋದು ನನಗೆ. ನೋಡೋಣ ಇನ್ನೇನು ಇವರು ಮೇಕಪ್ ಆರ್ಟಿಸ್ಟ್ ಅವರು ಬರ್ತಾ ಇದ್ದಾರೆ. ನನ್ನ ಬೇಬಿಗೀಗ ಮೇಕಪ್ ಆಗ್ತಾ ಇದೆ, ಜೊತೆಗೆ ಸ್ಟ್ರೈಟ್ಲಿಂಗ್ ಏನೋ ಮಾಡ್ತಾ ಇದ್ದಾರೆ. ನಾನೀಗ ರೆಡಿ ಆಗೋಕ್ಕೆ ಹೊರಡ್ತೀನಿ. ನಾನು ಆಲ್ರೆಡಿ ರೆಡಿ ಆದೆ, ಇವರಿನ್ನ ರೆಡಿ ಆಗ್ತಾ ಇದ್ದಾರೆ. ಹೇಳವೆ ಹೆಣ್ಮಕ್ಳಿದು ಮುಗಿಯಲ್ಲ ಅಂತ. ಮೇಡಮ್ ನನಗೂ ಸ್ವಲ್ಪ ಮೇಕಪ್ ಇದೆ ಅಲ್ಲ, ನಾವು ಚೆನ್ನಾಗಿ ಕಾಣಬೇಕಲ್ಲ, ಹಾಗಾಗಿ ನನ್ನ ಬೇಬಿದು ಮೇಕಪ್ ರೆಡಿ ಆಯಿತು. ನೋಡಿ ಹೆಂಗೆ ಕಾಣ್ತಿದ್ದಾಳೆ, ಹಳೆ ಕಾಲದ ಹೀರೋಯಿನ್ ಥರ, ರೆಟ್ರೋ ಲುಕ್. ಸೊ ಈಗ ನನಗೆ ಮೇಕಪ್ ಸ್ಟಾರ್ಟ್. ಓಕೆ, ನಮ್ಮದು ಮೇಕಪ್ ಆಯಿತು. ಇನ್ನೇನೋ ನನ್ನ ಬೇಬಿ ಸೀರೆ ಎಲ್ಲ ಉಳ್ಕೊಳ್ತಿದ್ದಾಳೆ, ರೆಡಿ ಆಗ್ತಿದ್ದಾಳೆ. ರೆಡಿ ಆಗಿದ ತಕ್ಷಣ ಒಂದು ಔಟ್ಲುಕ್ನ ತೋರಿಸ್ತೀವಿ ನಮ್ದು ಹೆಂಗೆ ಬಂತು ಅಂತ. ಓಕೆ, ನಾನು ರೆಡಿ. ನನ್ನ ಬೇಬಿ ಹೇಗೆ ಕಾಣ್ತಿದ್ದಾಳೆ ಅಂತ ನೋಡ್ಬೇಕಲ್ಲ. ಬರಮ್ಮ, ಹಳೆ ಕಾಲದ ಹೀರೋಯಿನ್ ರೆಡಿ ಹೇಗೆ ಕಾಣ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ. ಈಗ ಆಲ್ರೆಡಿ ಟೈಮ್ ಆಗಿದೆ, ಶೂಟಿಂಗಿಗೆ ಹೊರಡಬೇಕು. ಯಾವ ಜಾಗ ಅಂತಂದರೆ ಹೋಗೋದಾಗಿಲ್ಲ ಗೊತ್ತಾಗ. ನಾವೀಗ ಹೋಗ್ತಾ ಇದ್ದೀವಿ, ಜೊತೆಗೆ ನಮ್ಮಮ್ಮ ಬರ್ತಾವ್ರೆ, ನಮ್ಮ ಅಸಿಸ್ಟೆಂಟ್ ನಮ್ಮಮ್ಮ. ನಾವು ಬಂದಿದ್ದು ಶೂಟಿಂಗಿಗೆ ವಿಧಾನಸೌಧದಲ್ಲಿ. ಈಗ ಇಳಿತಾ ಇದ್ದಾರೆ ಒಬ್ರೊಬ್ರೆ. ನಿಧಾನ ಕಿಳಿಯಮ್ಮ. ಆಲ್ರೆಡಿ ನಮ್ಮ ವಿಡಿಯೋಗ್ರಾಫರ್ ಬಂದು ಕಾಯ್ತಾ ಇದ್ದಾರೆ. ಸರ್ ಎಷ್ಟೊತ್ತಾಯ್ತು ಬಂದು? ಓಕೆ, ಒಂದು ಅರ್ಧ ಗಂಟೆ ಆಯ್ತಂತೆ ನಮಗೋಸ್ಕರ ಬಂದು ಕಾಯ್ತಾ ಇದ್ದಾರೆ. ಸೊ ಇಲ್ಲಿ ಈಗ ರೆಡಿ ಆಗ್ಬೋಣ, ಶೂಟಿಂಗ್ ಸ್ಟಾರ್ಟ್ ಮಾಡ್ಬೋಣ. ನೋಡಿ ನಾನು ಬೇಬಿ ವಿಧಾನಸೌಧಕ್ಕೆ ಯಾವಾಗ ಬಂದಿದ್ದ? ಹೌದಾ? ಕರೆಕ್ಟ್ ಒಂದ್ಸಲ ತೋರಿಸಿದೆ ಅಮ್ಮ. ನೀನು ವಿಧಾನಸೌಧಕ್ಕೆ ಅಲ್ಲ, ಕನ್ನಡಕ ಹಾಕೊಂಡ್ತಾರೆ ವಿಧಾನಸೌಧ ನೋಡೋಕ್ಕೆ. ಓಕೆ, ಸುಮ್ಮನೆ ರೋಡಲ್ಲಿ ನೋಡ್ಕೊಂಡು ಹೋಗ್ತಾ ಇದೆ, ಹತ್ರ ಯಾವತ್ತೂ ಬಂದಿಲ್ಲ. ಹೌದಾ? ನೋಡಿ ನಮ್ಮ ಅಮ್ಮ ಗ್ಯಾಪಲ್ಲಿ ಒಂದು ಫೋಟೋ ಸೆಷನ್ ಮಾಡಿಸ್ತವ್ರೆ. ಇವಾಗ ವಿಧಾನಸೌಧದಿಂದ ಹೈಕೋರ್ಟ್ ಹತ್ರ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಪಾರಿವಾಳಗಳೆಲ್ಲ ಇದ್ದಾವೆ, ಸಗದಾಗಿ ಬರುತ್ತೆ ಸೀನ್ಸ್ ಅಂತ ಹೇಳಿದ್ರು. ನೋಡೋಣ, ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ನೋಡಿ ಹೆಂಗೆ ಆರ್ತಿದ್ದಾವೆ, ಸಖತ್. ಓಕೆ, ನಾವು ಅಲ್ಲಿ ಶೂಟ್ ಮುಗಿಸ್ಕೊಂಡು ಈಗ ಮಲ್ಲೇಶ್ವರಂ ಸೈಡ್ ಹೋಗ್ತಾ ಇದ್ದೀವಿ. ಬೇಬಿ ಸುಸ್ತಾಗಿದೆಯಾ? ಸುಸ್ತಾಗಿಲ್ಲ, ನಮ್ಮ ಅಮ್ಮಂಗೆ ಸುಸ್ತಾಯ್ತು ಅನ್ಸುತ್ತೆ. ನಾವು ಮಾಡೋ ವಿಡಿಯೋ ನೋಡಿ ನಮ್ಮ ಅಮ್ಮಂಗೆ ಸುಸ್ತಾಗಿದೆ. ಇಲ್ಲೆಲ್ಲ ನಾವು ಶೂಟ್ ಮುಗಿಸ್ಕೊಂಡು ಈಗ ಎಲ್ಲಿಗೆ ಹೋಗ್ತಾ ಇದೀವಿ? ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಅಲ್ಲಿ ಎಂಡ್ ಮಾಡೋಣ ಅಂತ. ಸೊ ತುಂಬಾನೇ ಚೆನ್ನಾಗಿ ಬಂದಿದೆ ಶಾರ್ಟ್ಸ್ ಎಲ್ಲ, ಅಲ್ಲೋದಿದೆ ಸಕದಾಗಿ ಬಂದಿದೆ. ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು. ನೋಡೋಣ ಔಟ್ಪುಟ್ ಹೇಗ್ ಬರುತ್ತೆ ಅಂತ ಎಡಿಟಿಂಗ್ ಆದ್ಮೇಲೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅಮ್ಮ ನಿಂಗೆ ಹೆಂಗ್ ಅನಿಸ್ತಮ್ಮ? ಖುಷಿ ಆಯ್ತು ಶೂಟಿಂಗ್ ನೋಡಿ, ಸುಸ್ತಾಗೋಯ್ತು ನಂಗೆ. ನಾನು ನಿಂಗೇನೋ ಕೊಡ್ಸುದ್ನಲ್ಲ, ತೋರ್ಸು. ನಂಗೆ ಸುಸ್ತಾಗಿದ್ದಕ್ಕೆ
ಹಲಸಿನ ಹಣ್ಣು ಕೊಡ್ಸಿದ್ದು. ಸೊ ಈಗ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಆಲ್ರೆಡಿ ಮಳೆ ಬರ್ತಾ ಇದೆ. ನೋಡೋಣ ಅಲ್ಲಿ ಹೆಂಗೆ ತಗೊಳ್ತಾರೆ, ಯಾವ ಥರ ಎಂಡ್ ಮಾಡ್ತಾರೆ ಅಂತ ನೋಡೋಣ. ಸೊ ಗೋಯಿಂಗ್ ಟು ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್. ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ಗೆ ಬಂದು ಕೂತಿದ್ದೀವಿ. ಇವಳಿಗೆ ಸುಸ್ತಾಗಬಾರ್ದು ಅಂತ ನಾನು ಬೆಳಗ್ಗೆನೇ ದಾಳಿಂಬೆ ಎಲ್ಲ ಬಾಕ್ಸಿಗೆ ಹಾಕಿಟ್ಟಿದ್ದೆ. ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ನಮ್ಮ ಮಳೆ ಬರ್ತಿರೋ ಕಾರಣ ನಮ್ಮ ವೀಡಿಯೋಗ್ರಾಫರ್ ಅವ್ರು ಎಲ್ಲಿ ಸಿಗಿ ಹಾಕೊಂಡವರು ಗೊತ್ತಿಲ್ಲ. ಅದು ಎಷ್ಟೊತ್ತಿಗೆ ಬರ್ತಾರೋನೂ ಗೊತ್ತಿಲ್ಲ. ನೋಡೋಣ. ಇಲ್ಲಿ ನೋಡಿ ಫುಲ್ ನೆಂದೋದ್ರು. ನೆಂದೋಗಿ ಬಂದವ್ರೆ ಮಳೇಲಿ. ಹೇಳಿ ಸರ್ ನೆಕ್ಸ್ಟು. ಇವಾಗ ನೆಕ್ಸ್ಟ್ ಏನು ಅಂದರೆ ತಗೊಂಡು ಹಾಂ ಸೀದಾ ಇವಾಗ ಲಾಸ್ಟ್ ಎಂಡಿಂಗ್ ಬಾಯ್ ಊರಿಗೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಕಾನ್ಸೆಪ್ಟ್ ಇಟ್ಕೊಂಡು ಓಕೆ ಕ್ಲೋಸ್ ಮಾಡಿ ಡನ್. ಲಾಸ್ಟ್ ಶಾರ್ಟು ಬಾಯ್ ಅಂತ ಹೇಳಿ ಹೋಗೋದು. ಮುಗೀತು ಶೂಟಿಂಗ್, ಮುಗೀತು. ಸಕ್ಕತ್ತಾಗಿ ಬಂತು. ಇನ್ನು ಔಟ್ಪುಟ್ ನೀವು ನೋಡಿದ್ರೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಕ್ಲಿಪ್ಸ್ಗಳು ಒಂದೊಂದು ಕ್ಲಿಪ್ಸ್ಗಳು ನಾವು ನೋಡಿದ್ದೀವಿ. ಸಕ್ಕತ್ತಾಯ್ತು. ಆ್ಯಕ್ಚುಲಿ ನಾನಲ್ಲ, ನೀನು ಹೇಳು ಹೆಂಗಿತ್ತು? ಫಸ್ಟ್ ಟೈಮ್ ಆಕ್ಚುಲಿ ಈ ತರ ರೆಟ್ರೋ ಥೀಮಲ್ಲಿ ಮಾಡ್ತಿರೋದು. ಒಳ್ಳೆ ಎಕ್ಸ್ಪೀರಿಯನ್ಸ್, ಮತ್ತೆ ಸಖತ್ ಎಕ್ಸ್ಪೀರಿಯನ್ಸ್ ಇತ್ತು. ಅದೇ ಔಟ್ಪುಟ್ ಬಂದ್ಮೇಲೆ ನೋಡ್ಬೇಕು ಹೇಗಿದೆ. ವಿಡಿಯೋಗ್ರಫಿ ಎಲ್ಲ ಹೆಂಗ ಅನಿಸ್ತು? ಸಖತ್ತಾಗಿ ಮಾಡಿದ್ದಾರೆ ಮಾತ್ರ. ಸಖತ್ತಾಗಿ ಮಾಡಿದಾರಲ್ಲ. ಇನ್ನು ಔಟ್ಪುಟ್ ಕಾಯ್ತಾ ಇದೆಯಾ? ಹೌದು. ಸೊ ನಾನು ಅಷ್ಟೇ ಕಾಯ್ತೀನಿ. ಸರ್ ಬನ್ನಿ. ಸಕ್ಕತ್ತಾಗಿ ಮಾಡಿಕೊಟ್ರಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ಔಟ್ಪುಟ್ ಯಾವಾಗ? ಕೊಡ್ತೀನಿ ಸರ್ ಒಂದು 3 ದಿವಸ. ಓಕೆ, ಔಟ್ಪುಟ್ಟು ಬೇಗನೆ ಬರುತ್ತೆ. ಔಟ್ಪುಟ್ ಬರ್ತಿದ್ದಂಗೆ ನೋಡೋರಂತೆ.